ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ನಂದಿನಿ. ಮೊದಲಿಗೆ ಮುಖ್ಯಾಂಶಗಳು. ಮಹಿಳಾ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಬೀದರ್ ನಗರದ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ. ವಿಶ್ವಾಸ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಬೀದರ್ನ ಶ್ರೀ ಆಸ್ಪತ್ರೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆ. ಬೀದರ್ನಲ್ಲಿ ಹಜರತ್ ಮುಲ್ತಾನಿ ಬಾಬಾರ ಉರೂಸ್ ಕಾರ್ಯಕ್ರಮ. ಸರಗಳತನ ಪ್ರಕರಣ ಭೇದಿಸಿದ ನ್ಯೂಟನ್ ಪೊಲೀಸರು 3 ಆರೋಪಿಗಳ ಬಂಧನ. ಸುದ್ದಿಯ ವಿವರ. ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ನೌಬಾದ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಜಿಲ್ಲಾ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಮುಖ್ಯ ನ್ಯಾಯಿಕ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಸ್ ನಿರ್ಮಲಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಸಮಾನ ವೇತನಕ್ಕಾಗಿ ಕಾರ್ಮಿಕ ಮಹಿಳೆಯರು ಅನಾದಿ ಕಾಲದಿಂದ ಹೋರಾಟ ಮಾಡುತ್ತಾ ಬಂದಿದ್ದಾರೆ. 21ನೇ ಶತಮಾನದಲ್ಲಿ ಮಹಿಳೆಯರು ಪ್ರಗತಿ ಪಥ ಸಾಗುತ್ತಿರುವುದು ಉತ್ತಮ ವಿಚಾರವಾಗಿದೆ. ವಿಶ್ವದಲ್ಲಿ ಮಹಿಳೆಯರಿಗೆ ಗೌರವ ನೀಡುವ ಉದ್ದೇಶದಿಂದ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದರು. 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಶ್ರೀಮತಿ ಉಜ್ವಲಾ ವೀರಣ್ಣ ಅವರು ಮಾತನಾಡುತ್ತಾ, ಇಂಟರ್ನೆಟ್, ಫೇಸ್ಬುಕ್ ಅತ್ಯಧಿಕ ಬಳಕೆ ಮಾಡಲಾಗುತ್ತಿದೆ. ಇದನ್ನು ಸದುಪಯೋಗ ಬಳಸಬೇಕು, ದುರುಪಯೋಗ ಮಾಡಿಕೊಳ್ಳಬಾರದು ಎಂದು ಕಿವಿಮಾತು ಹೇಳಿದರು. ನೌಬಾದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಎಂಎ ಅಮರೆಪ್ಪ, ಡಾಕ್ಟರ್ ಗಿರಿಜಾ ಮಂಗಲಗಟ್ಟಿ, ಜಯಶ್ರೀ, ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷೆ ಕರಂಜಿ ಅನಿಲ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಶಿವಶರಣಪ್ಪ ಪಾಟೀಲ್, ಜಂಟಿ ಕಾರ್ಯದರ್ಶಿ ಶ್ರೀಮತಿ ಉಮಾವೃತಿ ಹಾಗೂ ಕಾಲೇಜಿನ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ರಮೇಶ್ ನೇಳಗಿ, ಪ್ರಧಾನ ಕಾರ್ಯದರ್ಶಿಗಳ ಮಹಿಳೆಯರೇ ಒಂದು ಪ್ರಾರಂಭಿಸಿದಂತಹ ಹೋರಾಟ ಇದು. ಆ ನಂತರದ ದಿನಗಳಲ್ಲಿ ಪ್ರತಿಯೊಂದು ವರ್ಷಗಳಲ್ಲೂ ಒಂದೊಂದು ವಿಶೇಷವಾದ ಥೀಮ್ಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಿದ್ರು. ಪ್ರಥಮವಾಗಿ ಮಹಿಳೆಯರಿದ್ದು ಇಂಡಸ್ಟ್ರೀಸ್ನಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಅವ್ರು ತಮ್ಮ ಈಕ್ವಲ್ ವೇಜಸ್ಗೋಸ್ಕರ ಹೋರಾಟ ಶುರು ಮಾಡಿದ್ದು. ಆ ನಂತರದಲ್ಲಿ ವೋಟ್ ಮತದಾನ ಮಾಡುವ ಹಕ್ಕಿಗಾಗಿ, ಆ ನಂತರದಲ್ಲಿ ಆಸ್ತಿ ಹಕ್ಕಿಗಾಗಿ ಮತ್ತು ಪಬ್ಲಿಕ್ ಆಫೀಸ್ನಲ್ಲಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಈ ರೀತಿಯಾಗಿ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿದ್ರು. ಅದರೆಲ್ಲರ ಒಂದು ಫಲಶ್ರುತಿಯಾಗಿ ಹಲವಾರು ಕಾಯ್ದೆಗಳು ಮತ್ತು ಸ್ಕೀಮ್ಗಳನ್ನ ಎಲ್ಲ ರಾಷ್ಟ್ರ ಮಟ್ಟಗಳಲ್ಲೂ ಆಚರಣೆಗೆ ತಂದ್ರು. ಅದರಿಂದಾಗಿ ಮಹಿಳೆಯರ ಒಂದು ಸ್ಥಾನಮಾನ ಇವತ್ತಿನ ದಿನ ನೋಡೋದಾದ್ರೆ ಬಹಳಷ್ಟು ಅಭಿವೃದ್ಧಿ ಆಗಿದೆ ಅಂತಾನೆ ಹೇಳಬೇಕು. ಆಂಡ್ರಾಯ್ಡ್ ಫೋನ್ಸು, ಐಪ್ಯಾಡ್ಸು, ಲ್ಯಾಪ್ಟಾಪ್ಸು ಇವೆಲ್ಲ ಅಗದಿ ಕಾಮನ್. ವೈಫೈ, ಇಂಟರ್ನೆಟ್, ಡಾಟಾ ಪ್ಯಾಕೇಜು ಅಂಬಾನಿ ಅಂತೂ ಫ್ರೀ ಕೊಟ್ಬಿಟ್ಟ 4 ತಿಂಗಳು. ಸೊ ಮತ್ತೆ ಎಂತ ಕೆಲಸ? ರೈಲ್ವೆ ಸ್ಟೇಷನ್ ಹೋದ್ರೆ ವೈಫೈ ಫ್ರೀ. ಯಾಕೆ ಇಂಟರ್ನೆಟ್ ಇಷ್ಟು ಪಾಪ್ಯುಲರ್ ಆಗಿದೆ? ಬಿಕಾಸ್ ಆಫ್ ದ ಗ್ಲೋಬಲೈಸೇಷನ್, ಬಿಕಾಸ್ ಆಫ್ ದ ಈಸಿ ಕಮ್ಯುನಿಕೇಶನ್, ಬಿಕಾಸ್ ಆಫ್ ಇಟ್ಸ್ ಅಡ್ವಾಂಟೇಜ್. The one who has searched, invented the internet never thought of that it will be misused. ಯಾವ ಇನ್ವೆನ್ಷನ್ ಮಾಡಬೇಕಾದ್ರೂ ಆ ಇನ್ವೆಂಟರ್ ಯೋಚನೆ ಮಾಡಲ್ಲ ಇದನ್ನ ಹೆಂಗೆ ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳಿ. ಅದ್ರ ಯೂಸ್ ಬಗ್ಗೆ ಯೋಚನೆ ಮಾಡ್ತಾರೆ. ಆದ್ರೆ ಮನುಷ್ಯ ಜಗತ್ತಿನಲ್ಲಿರುವಂತ ದೊಡ್ಡ ಕ್ರೂರ ಪ್ರಾಣಿ ಅಂತೆ. ನೀನು ಏನು ಒಳ್ಳೇದನ್ನ ಮಾಡ್ತೀಯೋ ಅದಕ್ಕೊಂದು ಹುಡುಕಿರ್ತಾರೆ. ಇಷ್ಟೊಂದು ಕಾನೂನುಗಳವ ನಮಗೆಲ್ಲ, ಖರೆ ಕೋರ್ಟ್ ತುಂಬಿದ್ದೇ ಇರ್ತದೆ ಯಾವಾಗ್ಲೂ. ಯಾಕೆ? ಕಾನೂನು ಉಲ್ಲಂಘನೆ ಮಾಡೋರು ಅಷ್ಟೇ ಜನ ಇದ್ದಾರೆ. ಸೊ ಹಾಗೆ ಎಷ್ಟು ಇಂಟರ್ನೆಟ್ ಪಾಪ್ಯುಲರ್ ಆಯ್ತೋ ಅದೇ ರೀತಿ ಸೈಬರ್ ಕ್ರೈಮ್ಸ್ ಪಾಪ್ಯುಲರ್ ಆದವು. As the internet got popularized and got access to the public, the same way the internet got the misused. That is called the cyber crime. ಬೀದರ್ನ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ ಮಿಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ರಂಗಮಂದಿರದಲ್ಲಿ ಸ್ವಚ್ಛ ಶಕ್ತಿ 2017 ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ನಡೆಯಿತು. ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪಂಚಾಯತ್ ವತಿಯಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು.
ಮೊದಮೊದಲು ಜನರು ಹೆಚ್ಚು ಗಮನ ಕೊಡುತ್ತಿರಲಿಲ್ಲ. ಆದರೂ ಜನರು ಸ್ವಚ್ಛ ಭಾರತ ಅಭಿಯಾನದ ಮುಖ್ಯವಾಹಿನಿಗೆ ತಂದು ಮನೆಯಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡಿಕೊಳ್ಳುವಂತೆ ಉತ್ತೇಜನ ನೀಡಲಾಗುತ್ತೆ ಎಂದು ವಿಜಯ್ ಅವರು ಹೇಳಿದರು. ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡುತ್ತಿದ್ದಾರೆ. ಮಹಿಳೆಯರಿಗಾಗಿ ಸರ್ಕಾರ ಹಲವು ವಿನೂತನ ಯೋಜನೆಗಳು ಜಾರಿಗೆ ತಂದಿದೆ. ಅದರ ಸದುಪಯೋಗ ಮಹಿಳೆಯರು ಪಡೆದುಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಭಾರತ್ ಬಾಯ್ ಮಲ್ಲಿನಾಥ್ ಶೇರಿಕಾರ್ ಅವರು ಹೇಳಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಡಾಕ್ಟರ್ ಪ್ರಕಾಶ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಶೀತಲ್ ಚೌಹಾಣ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ, ಸ್ವಚ್ಛ ಭಾರತ್ ಮಿಷನ್ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಗೌತಮ್ ಮರಳಿ ಹಾಗೂ ಮಹಿಳಾ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶೌಚಾಲಯ ಕೂಡ್ತಾರೆ ಅಂತ ಜಾಗಗಳನ್ನು ಫಸ್ಟ್ ನಾವು ಗುರುತಿಸಿ ಎಲ್ಲಿ ಕೂಡ್ತಾರಲ್ಲ ಅಂತಲ್ಲಿ CFL ಬಲ್ಪ್ಗಳ ಅಳವಡಿಕೆ ಮಾಡಿದ್ವಿ, ಸೋಲಾರ್ ಲೈಟ್ಗಳು ಕೂಡಿಸಿದ್ವಿ, ಹೈಮಾಸ್ ಲೈಟ್ಗಳು ಕೂಡಿಸಿದ್ವಿ. ಆಮೇಲೆ ಜನಕ್ಕೆ ಏನಾಯಿತು ಅಂಥ ಜಾಗದಲ್ಲಿ ಈಗ ಲೈಟ್ ಬಿತ್ತು, ಶೌಚಕ್ಕೆ ಎಲ್ಲಿ ಹೋಗಬೇಕು ಇದು ಬಹಳಷ್ಟು ಪರಿಶ್ರಮ ಪಟ್ಟು ಬಹಳಷ್ಟು ಜನರಿಗೆ ಏನಂತಂದ್ರೆ ತಿಳುವಳಿಕೆಯನ್ನು ಕೊಟ್ಟು ಸಂಪೂರ್ಣ ಬಯಲು ಮಲ ವಿಸರ್ಜನೆ ಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಅವರ ಅಧ್ಯಕ್ಷರು PDO ಮತ್ತು ಗುರುತಿಸಿ ಮಕ್ಕಳಿಗೆ ಆ ಬಗ್ಗೆ ತಿಳುವಳಿಕೆ ಹೇಳಿದ್ವಿ. ಆಗಾಗ ಶಾಲೆಗೆ ವಿಸಿಟ್ ಮಾಡಿದ್ವಿ. ಶಿಕ್ಷಕರಿಗೆ ಕಂಪಲ್ಸರಿ ನೀವು ಅಲ್ಲಿ ಮಕ್ಕಳಿಗೆ ಕಳಿಸಲೇಬೇಕು ಶೌಚಾಲಯದಲ್ಲಿ, ಇಲ್ಲ ಅಂತಂದರೆ ನಿಮ್ಮ ಮೇಲೇನೂ ದಂಡ ಹಾಕ್ತೀವಿ, ನಿಮ್ಮ ಮೇಲಾಧಿಕಾರಿಗಳಿಗೆ ಈ ಬಗ್ಗೆ ನಾವು ಕೆಲಸನೂ ಆಗಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಇತ್ತು. ಅವ್ರಿಗೆ ಕರೆಸಿ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮೆಂಬರ್ಗಳು ಮತ್ತು ನಮ್ಮ ಡೆಸ್ಕ್ ಮೇಲೆ ಅವ್ರಿಗೆ ಒಪ್ಪಿಸಿದ್ವಿ. ಆ ಅಮೌಂಟನ್ನು ಡ್ರಾ ಮಾಡಿ ಕೊಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಗೌಂಡಿಗೂ ಸಹ ಒಪ್ಪಿಸಿದ ಮೇಲೆ ಗೌಂಡಿಗಳು ಏನು ಮಾಡಿದ್ರು, 4 ಜನ ಗೌಂಡಿಗಳು ತಮ್ಮ ಸ್ವಂತ ದುಡ್ಡು ಹಾಕಿ ಫಸ್ಟು 5 ಶೌಚಾಲಯ ಕಟ್ಟಿಸ್ತಾ. ಒಬ್ಬ ಮಹಿಳಾ ಅಧಿಕಾರಿಯಾಗಿ ಒಂದು ಮಹಿಳೆಯರ ಸ್ವಾಭಿಮಾನಕ್ಕಾಗಿ, ಅವರ ಸ್ವಚ್ಛತೆಗಾಗಿ ಹಾಗೂ ಅವರ ಮರ್ಯಾದೆಕ್ಕಾಗಿ ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಮೊದಲು ನಿರ್ಧಾರ ಮಾಡಿದೆ. ತದನಂತರದಲ್ಲಿ ಈ ನನ್ನ ಒಂದು ನಿರ್ಧಾರವನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಹಾಗೂ ಅಲ್ಲಿನ ಸದಸ್ಯರುಗಳಿಗೆ ತಿಳಿಸಿದೆ. ಆಮೇಲೆ ಅವರು ಸಹ ಇದಕ್ಕೆ ಸಹಕಾರ ನೀಡಲು ಒಪ್ಪಿಗೆ ಸೂಚಿಸಿದರು. ಮುಂಚೆ ಜನ ಬರ್ತಾ ಇದ್ರು ಆಫೀಸಿಗೆ, ಬಂದಾಗ ನಾವು ಅವ್ರಿಗೆ ಹೇಳ್ತಾ ಇದ್ವಿ ಟಾಯ್ಲೆಟ್ ಕಟ್ಕೊಳ್ಳಿ, ಅದನ್ನು ಯೂಸ್ ಮಾಡಿ ಅಂತ. ಬಟ್ ಜನ ಅಂತ ಹೇಳೋರು ಮತ್ತೆ ತಿರ್ಗಾ ವಾಪಸ್ ಹೋದ್ಮೇಲೆ ಮತ್ತೆ ತಿರ್ಗಾ ಯಾರೂ ಬರ್ತಾನೆ ಇರಲಿಲ್ಲ. ಒಂದ್ಸರಿ ಗ್ರಾಮದಲ್ಲಿ ಇದೇ ರೀತಿಯಾಗಿ ನಾವು ಓಡಾಡಕ್ಕೆ ಹೋದ್ವಿ. ಅಲ್ಲಿ ನೋಡ್ತೀವಿ ಎಲ್ಲ ಕಡೆನೂ ಗಲೀಜು, ಬಹಳಷ್ಟು ಒಂಥರ ಹೊರಗಡೆ ಎಲ್ಲರೂ ಶೌಚ ಮಾಡಿರೋದು ತುಂಬ ಒಂಥರ ಹೊಲಸಾಗಿತ್ತು. ಮತ್ತು ತಿರ್ಗಾ ಪಂಚಾಯತ್ ಬಂದು ಒಂದು ಸರಿ ನಾವೇನು ಮಾಡಿದ್ವಿ, GB ಮೀಟಿಂಗಲ್ಲಿ ಪ್ರೊಸೀಡಿಂಗ್ ಮಾಡಿದ್ವಿ. ಈ ಸರಿ ಏನೇ ಆಗಲಿ ನಾವು ನಮ್ಮ ಪಂಚಾಯತವನ್ನು ಬಯಲು ಬಹಿರ್ದೆಸೆ ಮುಕ್ತ ಪಂಚಾಯತವನ್ನು ಮಾಡಲೇಬೇಕು, ನಮ್ಮ ಗ್ರಾಮ ಪಂಚಾಯತನ್ನು ಸ್ವಚ್ಛವಾಗಿ ಇಡಲೇಬೇಕು ಅಂತ ಎಲ್ಲರೂ ನಿರ್ಧಾರ ಮಾಡಿದ್ವಿ. ಅಲ್ಲಿ ಶೌಚಾಲಯನ ನಿರ್ಮಿಸಿ ಕಟ್ಟಿಸಿಕೊಳ್ಳಬೇಕು. ನಂತರ ಉಳಿದ ಜನರು ತಾವೆಲ್ಲರೂ ಶೌಚಾಲಯ ಕಟ್ಟಿಸಿಕೊಳ್ಳಿ ಮುಂದೆ ಬರುತ್ತಾ ಇದರಿಂದ ಸರ್ಕಾರದಿಂದ ಯೋಜನೆ ಸಫಲವಾಗುತ್ತದೆ ಅಂತ ಹೇಳುತ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಸ್ನಾತಕೋತ್ತರ ಕೇಂದ್ರ ಹಾಲಹಳ್ಳಿ ಕೆ ಬೀದರ್ನ ಮಹಿಳಾ ಅಧ್ಯಯನ ವಿಭಾಗದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ವಿಶ್ವಾಸ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು. ದೇಶದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಕುರಿತು ಅಂಕಿ ಸಂಖ್ಯೆಗಳ ಸಹಿತ ಸಭಿಕರ ಮನಮುಟ್ಟುವಂತೆ ಮಾಹಿತಿಯನ್ನು ಮಹೇಶ್ ಕುಮಾರ್ ಅವರು ನೀಡಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ವಿಶೇಷವಾಗಿ ಸಮಾಜದಲ್ಲಿ ಸಮಾನ ಸ್ವಾತಂತ್ರ್ಯ ಕುರಿತು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮಹಿಳೆಯರು ಅಭಿವೃದ್ಧಿಯಾದರೆ ಮಾತ್ರ ಸಮಾನತೆ ಕಾಣಲು ಸಾಧ್ಯ ಎಂದು ಪ್ರಭು ಅವರು ಹೇಳಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿ ನಿಜಕ್ಕೂ ಮಾನವೀಯತೆ ಮರೆಯಲಾಗಿದೆ ಎಂದು ಡಾಕ್ಟರ್ ಪ್ರಕಾಶ್ ಹುಗ್ಗಿ ಅವರು ಹೇಳಿದರು. ಮಹಿಳೆಯರು ಎದುರಿಸುತ್ತಿರುವ ಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ. ಮಹಿಳೆಯರು ಸಮಾನ ರೀತಿಯಲ್ಲಿ ಕಾಣಬೇಕು, ಆಗ ಸಮಾಜ ಪ್ರಗತಿ ಕಾಣುತ್ತದೆ ಎಂದು ಡಾಕ್ಟರ್ ಶಂಭುನಾಥ್ ಅವರು ತಿಳಿಸಿದರು. ವಿಶ್ವಾಸ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಸ್ನಾತಕೋತ್ತರ ಕೇಂದ್ರ MA ಪದವಿ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಬುದ್ಧಿಮಾಂದ್ಯ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮುರಳಿ, ಪುಷ್ಪಲತಾ, ಲಕ್ಷ್ಮಿ, ಪದ್ಮಾವತಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.
ಇಲ್ಲಿರ್ತಕ್ಕಂಥ ಮಕ್ಕಳು ನೀವು ನೋಡಿದಾಗ ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳ ನಾನು ಕೇಳ್ಕೊಳ್ತಾ ಇದ್ದೇನೆ ಅಂದರೆ, ನೀವು ಕಲಿಬೇಕಾಗಿರ್ತಕ್ಕಂಥದ್ದು ಭಾಳಷ್ಟಿದೆ. ಬರೀ ಕ್ಲಾಸ್ ಜೊತೆಗೆ ಇಂಟರ್ಯಾಕ್ಟ್ ಅಂದರೆ ಬೇರೆ ಕಡೆ ಫೀಲ್ಡ್ ವರ್ಕ್ ಸಂಬಂಧಪಟ್ಟಿರ್ತಕ್ಕಂಥ ಇದರಲ್ಲಿ ಏನಪ್ಪ ಅಂದರೆ ಈ ಎಲ್ಲ ವಿಷಯಗಳು ನೀವು ಕಲಿಯಲೇಬೇಕು. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಈ ಒಂದು ಇವನ್ನು ಇಲ್ಲಿರ್ತಕ್ಕಂಥ ಮತ್ತು ನಡೀತಕ್ಕಂಥ ಚಟುವಟಿಕೆಗಳನ್ನು ನೀವು ಕಂಪಲ್ಸರಿ ನಿಮ್ಮ ಅಧ್ಯಯನ ವರದಿಯಲ್ಲಿ ಏನಪ್ಪ ಅಂತಂದರೆ ದಾಖಲಿಸಬೇಕಾಗಿರೋದ್ರಿಂದ ನೀವು ಈ ಒಂದು ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಚಟುವಟಿಕೆಗಳನ್ನೇನಪ್ಪ ಅಂದರೆ ಭಾಳ ಪ್ರಮುಖವಾಗಿ ನೀವು ಕೇಂದ್ರೀಕರಿಸಬೇಕು, ಗಮನವಿಡಬೇಕು. ಯಾಕಂದರೆ ಇಂಥ ಮಕ್ಕಳ ಪ್ರಗತಿಗಾಗಿ ಶ್ರಮಿಸ್ತಕ್ಕಂಥ ಸಂಸ್ಥೆಗಳಿವೆ. ಈ ಮಾರುತಿ ಸರ್ ಇದ್ದಾರೆ, ಮಾರುತಿ ಸರ್ ಅಂತೂ ಈ ಒಂದು ಸಂಸ್ಥೆಗಾಗಿ ತಮ್ಮ ಜಾಗವನ್ನು ನಿರ್ವಹಣೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿದ್ದಾರೆ, ಅವರು ಕಂಪ್ಲೀಟ್ ಅವರು ಆ ಪೇಷನ್ಸೇ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸಾಮಾನ್ಯವಾಗಿ ಜ್ಞಾನ ಇದ್ದಿರ್ತಕ್ಕಂಥ ಎಷ್ಟೋ ಮಕ್ಕಳು ಅವ್ರಿಗೆ ತಾಯಿ ತಂದೆ ಹೊಡಿತಿರ್ತಾರೆ, ಏನೋ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಮಕ್ಕಳು ಅವ್ರಿಗೆ ಏನೂ ಗೊತ್ತಿರಲ್ಲ. ಆ ಮಕ್ಕಳಿಗೆ ತರಬೇತಿ ಕೊಡಬೇಕಾಗಿರ್ತಕ್ಕಂಥ ಈ ಶಿಕ್ಷಕರದ ಏನು ವೃಂದ ಇದೆ, ಅವ್ರಿಗೆ ನಿಜವಾಗ್ಲೂ ನಮ್ಮ ಅಧ್ಯಯನ ಪರವಾಗಿ ಏನಪ್ಪ ಅಂದರೆ ಬಹಳ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಬೇಕು. ಇದು ನಮ್ಮ ಸರ್ ಅವರಿಗೆ, ನಮ್ಮ ಪ್ರೆಸಿಡೆಂಟ್ ಸರ್ ಮಾರುತಿರಾವ್ ಸರ್ ಅವರಿಗೆ, ನಮ್ಮ ಮಹಿಳಾ ಮಕ್ಕಳು, ಇವು ಮಕ್ಕಳು ಚಂದ ಅವ್ರು ಧೈರ್ಯವಾಗಿ ಮುಂದಾಗಿ ಚಂದ ನಾವು ಅವರ ನುಡಿಗಳನ್ನು ಹೇಳಿ ಸ್ವಾಗತ ಹಾಡುಗಳನ್ನು ಹಾಡಿ ಅವರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಸರ್ ಅವರು ನಮ್ಮ ವತಿಯಿಂದ ನಮ್ಮ ಪ್ರೋಗ್ರಾಮ್ ಮಾಡಿ ಇವು ಹುಡುಗಿಯರಿಗೆ ಇದು ಗಿಫ್ಟ್ ಕೊಡ್ತಾರೆ. ಸುದ್ದಿ ಸಮಯದಲ್ಲೂ ಚಿಕ್ಕ ಬ್ರೇಕ್ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ನಗರದ ಶ್ರೀ ಆಸ್ಪತ್ರೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಮಹಿಳೆಯರ ಬಗ್ಗೆ ಅಭಿಮಾನ ಇರಬೇಕು, ದುರಾಭಿಮಾನ ಇರಬಾರದು. ಭ್ರೂಣ ಹತ್ಯೆ ನಡೆಯುವ ಕೆಲಸ ಆಗಬೇಕಾಗಿದೆ. ಮಹಿಳೆಯರಿಗೆ ರಾಜಕೀಯದಲ್ಲಿ 33% ಮೀಸಲಾತಿ ಇದೆ. ಮಹಿಳೆ ತಾಯಿ ಮತ್ತು ಹೆಂಡತಿಯಾಗಬೇಕು, ಆದರೆ ಮಗಳಾಗಿ ಬೇಡಬೇಕೆಂದು ಡಾಕ್ಟರ್ VV ನಾಗರಾಜ್ ಅವರು ಪ್ರಶ್ನಿಸಿದರು. ಮಹಿಳೆಯರ ಬಗ್ಗೆ ಪೂಜ್ಯಭಾವ ಇರಬೇಕು. ಹೆಣ್ಣು ಇದ್ದ ಮನೆ ಸ್ವರ್ಗಕ್ಕೆ ಸಮಾನ. ಮಹಿಳೆಯರು ಇರುವ ಮನೆ ಶೋಭೆ ಇರುತ್ತದೆ. ಹೆಣ್ಣು ತಾಯಿ, ತಂಗಿ, ಅಕ್ಕ, ಅಮ್ಮ, ಅತ್ತಿಗೆ ಮತ್ತು ಮಗಳು ಮಡದಿ ಹೀಗೆ ನಾನಾ ರೂಪಗಳಲ್ಲಿ ಕಾಣುತ್ತಿದೆ ಎಂದು ಬೀದರ್ ನಗರಸಭೆ ಉಪಾಧ್ಯಕ್ಷೆ ಶಾಲಿನಿ ಚಿಂತಾಮಣಿಯವರು ಹೇಳಿದರು. ಇಂದಿನ ಯುಗಮಾನದಲ್ಲಿ ಮಹಿಳೆಯರು ಗೌರವದಿಂದ ನೋಡುವುದು ಅಗತ್ಯವಾಗಿದೆ. ಮಹಿಳೆಯರಿಂದಲೇ ವಿಶ್ವಕ್ಕೆ ಬೆಳಕು ಬರುತ್ತದೆ ಎಂದು ಡಾಕ್ಟರ್ ಮದ್ನಾ ವೈಜನಾಥ್ ಅವರು ಹೇಳಿದರು. ಡಾಕ್ಟರ್ ರಜನೀಶ್ ವಾಲಿ, ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಹಾಗೂ ಶ್ರೀ ಆಸ್ಪತ್ರೆ ಸಿಬ್ಬಂದಿಗಳು ಇದರ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು.
ಮಹಿಳಾ ದಿನಾಚರಣ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಯುನೈಟೆಡ್ ನೇಷನ್ಸ್ನಲ್ಲಿ 1909ನಲ್ಲಿ ಸ್ಟಾರ್ಟ್ ಆಗಿತ್ತು. ಎದುರು ಕಡೆಯಿಂದ ಅಂದರೆ ವರ್ಕಿಂಗ್ ವುಮೆನ್ಸ್ ಕಡೆಯಿಂದ. ಆ್ಯಕ್ಚುಲಿ ನಾವು ವುಮೆನ್, ಒಂದು ಹೆಣ್ಣು ಅಂದರೆ ಒಂದು ಸೃಷ್ಟಿ, ನಾವೇ ಎಲ್ಲ ಪ್ರಕೃತಿ. ನಾವಿದ್ರೇ ಒಂದು ಮನೆಗೆ ಇರಲಿ, ಮನೆ ಇರಲಿ, ಆಫೀಸ್ ಇರಲಿ, ಎಲ್ಲಿ ಇರಲಿ, ಹೆಣ್ಮಕ್ಳಿದ್ದರೆ ಅದು ಬಹಳ ಮೀನ್ಸ್ ಎಲ್ಲ ನಾವು ಮೈ ಮೇಲೆ ಹಾಕ್ಕೊಂಡು ಮಾಡ್ತೀವಿ. ಗಂಡ್ಸು ಮಕ್ಕಳು ಅದು ಮಾಡಲ್ಲ ಆ್ಯಕ್ಚುಲಿ. ಹೆಣ್ಣಂದರೆ ಒಂದು ತಾಯಿ, ಒಂದು ತಂಗಿ, ಒಂದು ಅಕ್ಕ ಆಗ್ಬೋದು, ಒಂದು ಮಗಳು ಆಗ್ಬೋದು, ಒಂದು ಫ್ರೆಂಡ್. ನಮ್ಮಲ್ಲಿ ಏನಿರುತ್ತೆ ನಾವು ಅಡುಗೆ ಮಾಡ್ತೀವಿ. ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆಲ್ಲ ಕೊಟ್ಟು ನಾವು ಊಟ ಮಾಡ್ತೀವಿ. ಅದೇ ನೀವು ನೋಡ್ರಿ, ಒಂದು ಹೆಣ್ಣಿರಲ್ಲೋದ್ರೆ ಇದೆಲ್ಲ ಆಗಲ್ಲ. ನಾವು ಸ್ಯಾಕ್ರಿಫೈಸಿಂಗ್ ನೇಚರ್ ನಮ್ಮ ಹತ್ರ ಇರುತ್ತೆ. ಇವತ್ತು ಇಲ್ಲಿ ಹಾಸ್ಪಿಟಲ್ನಲ್ಲಿ ಹೆಣ್ಮಕ್ಳ ದಿನಾಚರಣೆ ದಿವಸ ಎಲ್ಲ ಇವರು ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಇದು ಒಂದು ಇನ್ಸ್ಪೈರ್ ಆಗಲಿ, ನಮ್ಮ ಬೀದರ್ ಹಾಸ್ಪಿಟಲ್ಸ್ಗೆಲ್ಲ ಒಂದು ಇನ್ಸ್ಪಿರೇಷನ್. ನೆಕ್ಸ್ಟ್ ಇಯರ್ ನಾವು ಈ ಥರ ಎಲ್ಲ ಹಾಸ್ಪಿಟಲ್ಸಲ್ಲಿ ಆಗಬೇಕಂದ್ರೆ ನನ್ನೊಂದು ಆಸೆ. ಪ್ಲೀಸ್ ನೀವೆಲ್ಲ ಮನೆಯಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು. ನಾವು ಮಾಡಿದ್ರೆ ಅದು ಆಗ್ತದೆ. ನೀವು ಮಾರ್ಕೆಟ್ಗೆ ಹೋಗ್ತಿರಲ್ಲ, ಅವಾಗ ಒಂದು ಚೀಲ ಒಯ್ಯಿರಿ. ಹಾಗಾದ್ರೆ ನೀವು ಅವ್ರು ಕೊಡ್ತಾ ಇದ್ರು ನೀವು ತೊಗೊಬೇಡ್ರಿ, ಅವಾಗ ಅವ್ರನ್ನೂ ತರಲ್ಲ. ಇದೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ರಾಷ್ಟ್ರೀಯವಾಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ದಿನ. ಇವತ್ತಿನ ದಿನ ಮಹಿಳೆಯರ ಬಗ್ಗೆ ಒಂದು ಅಭಿಮಾನ ಮತ್ತು ಅವರಿಗೆ ಕೊಡ್ತಕ್ಕಂಥ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡಬೇಕು. ಈ ಟೈಮಲ್ಲಿ ಸದ್ಯಕ್ಕೆ ನಡೀತಕ್ಕಂಥ ಒಂದು ಪರಿಸ್ಥಿತಿ ಅಂದರೆ ಮಹಿಳಾ ಅಂದರೆ ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ನಡೀತಾ ಇದೆ. ಇದನ್ನು ಎಲ್ಲರೂ ಬಲವಾಗಿ ಖಂಡಿಸ್ತಾ ಇದ್ದಾರೆ. ಮತ್ತು ನಾವೆಲ್ಲರೂ ಸೇರಿ ಈ ಹೆಣ್ಣು ಮಗುವಿನ ಒಂದು ಇಂಪಾರ್ಟೆನ್ಸ್ ಮಾಡಬೇಕು. ಈಗ ಸರ್ಕಾರದ ರೀತಿಯಲ್ಲಿ ಮಾಡಬೇಕಂದ್ರೆ 33% ರಿಸರ್ವೇಷನ್ ಮಾಡಿದ್ದಾರೆ. ಅದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕು. ಮತ್ತು ಮಹಿಳಾ ಸಬಲೀಕರಣ ಅಂದರೆ ಒಂದು ಮಹಿಳೆಗೆ ಒಂದು ಸ್ಥಾನಮಾನ ಇದೆ. ತಾಯಿ ಬೇಕು, ಹೆಂಡತಿ ಬೇಕು, ಮಗು ಮಾತ್ರ ಹೆಣ್ಣು ಬೇಡ ಅಂತ ಒಂದು ಕಲ್ಪನೆ ಬಂದಿದೆ ಜನರ ಹತ್ರ. ಅದನ್ನು ತೆಗಿಬೇಕು. ಮತ್ತು ಮಹಿಳೆ ಸಬಲೆಯರು ಇದ್ದಾರೆ ಅಂದರೆ ಅವರಿಗೆ ಕಾನೂನು ಒಂದು ಪ್ರೊಟೆಕ್ಷನ್ ಇದೆ, ಅಂದರೆ ರಕ್ಷಣೆ ಕೊಡ್ತಾ ಇದೆ. ಇವತ್ತು ಕಾನೂನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಅವರಿಗೆ ಒಳ್ಳೆಯ ಒಂದು ಬೆಳವಣಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನ ಎಲ್ಲರೂ ಹಮ್ಮಿಕೊಂಡಿದ್ದಾರೆ. ಅದು ನೆನಪಿಗೋಸ್ಕರ ನಾವು ಇವತ್ತಿನ ದಿವಸ ಹೆಣ್ಣು ಮಕ್ಕಳಿಗೆ ಒಂದು ಉಚಿತ ಕ್ಯಾಂಪನ್ನು ಮಾಡ್ತಾ ಇದ್ವಿ. ಕೀಲು ನೋವು ಇರ್ಬೋದು, ಅಥವಾ ಬೆನ್ನು ನೋವು ಇರ್ಬೋದು, ಅಥವಾ ಮೂಳೆಯ ಸಾಂದ್ರತೆ ಕಮ್ಮಿಯಾಗಿ ಬರ್ತಕ್ಕಂಥ 40 ವರ್ಷದ ಮೇಲ್ಪಟ್ಟಿನ ಹೆಣ್ಣುಮಕ್ಕಳಿಗೆ ಕ್ಯಾಲ್ಸಿಯಂ ಡೆಫಿಷಿಯಂಟ್ ಆಗ್ತಕ್ಕಂಥ ರೋಗಗಳ ಬಗ್ಗೆ ಇರ್ಬೋದು, ಮತ್ತು ಕಿವಿ ಕಮ್ಮಿ ಕೇಳಿಸಿ ಅವರಿಗೆ ಉಂಟಾಗುವ ತೊಂದರೆಗಳನ್ನು ನಾವು ಫ್ರೀಯಾಗಿ ಉಚಿತವಾಗಿ ಇಲ್ಲಿ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಾವು ಒಂದು ಕುಟುಂಬ ಒಳ್ಳೆಯದಾಗಬೇಕು ಅಂದರೆ ಹೆಣ್ಮಗಳದು ಬಹಳ ಮುಖ್ಯ ಪಾತ್ರ ಇದೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ತಲ್ಲ. ಹೆಣ್ಮಕ್ಕಳಿಗೆ ನಾವು ಉತ್ತೇಜನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಮಕ್ಕಳ ಮೇಲೆ ದೌರ್ಜನ್ಯ ಮಾಡಬಾರ್ದು. ಹೆಣ್ಮಗಳು ತಾಯಿ ಇರ್ಬೋದು, ಅಕ್ಕ ತಂಗಿರಿರ್ಬೋದು, ಮಕ್ಕಳಿರ್ಬೋದು, ದೌರ್ಜನ್ಯ ಮಾಡಬಾರ್ದು. ಆಮೇಲೆ ಹೆಣ್ಮಕ್ಕಳಿಗೆ, ಸ್ಪೆಷಲಿ ಹೆಣ್ಮಕ್ಕಳಿಗೆ ಎಜುಕೇಷನ್ ವಿದ್ಯಾವಂತರಾಗಿ ಮಾಡೋದು ಭಾಳ ಮುಖ್ಯ. ಈಗೇನ ಮೊದಲೇನಿತ್ತು ಆ ಕಾಲ ಮುಗೀತು. ಈಗ ಹೆಣ್ಮಕ್ಳದೇ ಕಾಲ. ಹೆಣ್ಮಕ್ಳಿಗೆ ಗಂಡಸು ಮಕ್ಕಳು ಜಾಸ್ತಿ ಪ್ರೋತ್ಸಾಹ ಕೊಡಬೇಕು, ಉತ್ತೇಜನ ಕೊಡಬೇಕು. ಈ ಸಬಲೀಕರಣ ಅಂತ ಹೇಳಿದ ಸಬಲೀಕರಣ ಹೆಣ್ಮಕ್ಳದ್ದು ಭಾಳ ಮುಖ್ಯ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ನಾವು ಹಳೇದನ್ನು ಬಿಟ್ಟು ಹೆಣ್ಮಕ್ಳು ಯಾವಾಗಲೂ ಬಡಿಯೋದು, ಸುಮ್ಮನೆ ಕೂಡಿಸೋದು. ಆಮೇಲೆ ನಾವೆಲ್ಲರ ಫಂಕ್ಷನ್ದಾಗ ಹೋದಲ್ಲಿ ನಾವು ನೋಡಿ ಮೊದಲು ಗಂಡಸು ಮಕ್ಕಳಿಗೆ ಊಟ ಕೊಡ್ತೀವಿ, ಆಮೇಲೆ ಹೆಣ್ಮಕ್ಳು. ಉಳಿತದೋ ಬಿಡ್ತದೋ ಗ್ಯಾರಂಟಿ ಇಲ್ಲ, ಬಟ್ ಆಮೇಲೆ ಹೆಣ್ಮಕ್ಳು. ಅದು ತಪ್ಪು. ಎಲ್ಲರೂ ಈಕ್ವಲ್ ಆಗಿ ಹೆಣ್ಮಕ್ಳಿಗೆ ಯಾವ ಥರ ರೆಸ್ಪೆಕ್ಟ್ ಗಂಡಸು ಮಕ್ಕಳಿಗೆ ಕೊಡ್ತೀನಿ, ಹೆಣ್ಮಕ್ಳಿಗೂ ಅದೇ ಥರ ರೆಸ್ಪೆಕ್ಟ್ ಕೊಡಬೇಕು. ಬೀದರ್ನ ಹಜರತ್ ಮುಲ್ತಾನಿ ಬಾಬರರ ಉರುಸ್ ಕಾರ್ಯಕ್ರಮದ ನಿಮಿತ್ತ ದರ್ಗಾದ ಮೌಲ್ವಿ ಬೀದರ್ ಜಿಲ್ಲೆಯ ಜನರಿಗೆ ನೀಡಿದ ಶುಭ ಸಂದೇಶದ ವರದಿ ನೋಡಿ. ಹಜರತ್ ಮುಲ್ತಾನಿ ಬಾಬರ ಉರುಸು ಕುರಿತು ದರ್ಗಾದ ಮೌಲ್ವಿಗಳು ಮಾತನಾಡುತ್ತಾ, الملك القدوس السلام المؤمن المهيمن العزيز الجبار المتكبر سبحان الله عما يشركون وهو العزيز الحكيم بسم الله الرحمن الرحيم قل هو الله احد الله الصمد لم يلد ولم يولد ولم يكن له
अरगाश हज़रत शाह शमशुद्दीन मोहम्मद मुल्तानी बादशाह क़ादरी रहमतुल्लाह अलैह के दादा जद्दे आला हज़रत शाह फतहुल्लाह क़ादरी अलमारूफ दादा पीर की है। आपका हर साल बग़ैर मज़हब व मिल्लत यहाँ पर मुतक़दीन आते हैं और ज़ियारत कर कर यहाँ पर से इस्तिफ़ादा पाकर चले जाते हैं। ये आपका 584वां उर्स है और मैं तमाम बीदर के लोगों से पूरे बग़ैर किसी मज़हब से पूरे लोगों से मैं उनसे क्या शुक्रगुजार हूँ कि वो आए और उस संदल को कामयाब बनाए। ಬೀದರ್ ನ್ಯೂ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಸರಗಳ್ಳತನ ಪ್ರಕರಣದಲ್ಲಿ ಭಾಗಿಯಾದ 3 ಆರೋಪಿಗಳನ್ನು ಬಂಧಿಸಿ 3 ದ್ವಿಚಕ್ರ ವಾಹನಗಳು ಹಾಗೂ 2.60 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಆಭರಣ ವಶಪಡಿಸಿಕೊಳ್ಳಲಾಗಿದೆ. ಬೀದರ್ ನಗರದಲ್ಲಿ ಇತ್ತೀಚೆಗೆ ಸಂಭವಿಸಿದ ಸರಗಳ್ಳತನ ಪ್ರಕರಣದ ಪತ್ತೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕಮ್ ಅವರು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿಬಾಬು, ಪ್ರಭಾರಿ ಪೊಲೀಸ್ ಉಪಾಧೀಕ್ಷಕರು ಚಂದ್ರಕಾಂತ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ನಗರ ವೃತ್ತ ಸಿಪಿಐ ಶರಣಬಸವೇಶ್ವರ್ ನೇತೃತ್ವದಲ್ಲಿ ನ್ಯೂಟೌನ್ ಪೊಲೀಸ್ ಠಾಣೆ ಎಎಸ್ಐ ಸೂರ್ಯಕಾಂತ್ ಸಿಬ್ಬಂದಿಗಳಾದ ಧನರಾಜ್ ಗಾದ್ಗಿ, ಜಾರ್ಜ್ ಬಾಬು ಕೋಟೆ, ಚಂದ್ರಕಾಂತ್ ಕೀರ್ತಿ ದಂಡೆ, ದೀಪಕ್ ಗಾಯಕ್ವಾಡ್, ಪ್ರಕಾಶ್ ವರ್ಮಾ, ಬ್ರಹ್ಮಾನಂದ್ ಚಿಕ್ಕಬಸೆ, ಬಕ್ಕಪ್ಪ ಅವರು ಒಳಗೊಂಡ ವಿಶೇಷ ತಂಡ ರಚಿಸಿ ಸರಗಳ್ಳತನ ಪ್ರಕರಣದಲ್ಲಿ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ನ್ಯೂಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಬಡಾವಣೆಗಳಲ್ಲಿ ನಗರದ ಸರ ಮತ್ತು ಮಂಗಳಸೂತ್ರ ದೋಚಿಕೊಂಡು ಹೋಗುತ್ತಿದ್ದ ಸರಗಳರಾದ ಬೀದರ್ ನಗರದ ಟಿಡಿಪಿ ಕಾಲೋನಿಯ ರೋಹನ್ ಅಲಿಯಾಸ್ ಅಶ್ವಿನ್ ಪ್ರಕಾಶ್ ಕೋಟೆ, ಕುಂಬರವಾಡದ ಪ್ರಭಾಕರ್ ಅಲಿಯಾಸ್ ಪ್ರಭು ಕಾಶಿನಾಥ್ ಅಲ್ಲಾಪುರೆ ಮತ್ತು ಹಳದಕೆರೆಯ ಇಮ್ರಾನ್ ಅಬ್ದುಲ್ ರಹೀಂ ಎಂಬ 3 ಆರೋಪಿಗಳನ್ನು ಮಾರ್ಚ್ 8ರಂದು ಪತ್ತೆ ಹಚ್ಚಿ ಅವರಿಂದ 2.60 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ಕೃತ್ಯಕ್ಕೆ ಉಪಯೋಗಿಸಿದ ಮೋಟಾರ್ ಸೈಕಲ್, ಬೀದರ್ ನಗರದ ಕಳ್ಳತನ ಮಾಡಿದ 3 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಪ್ರಮುಖ ಆರೋಪಿ ರೋಹನ್ ಕಳೆದ 1-2 ತಿಂಗಳ ಹಿಂದೆ ಜೈಲಿನಿಂದ ಬಂದಿದ್ದಾನೆ. ಇವನ ವಿರುದ್ಧ ವಿವಿಧ ಠಾಣೆಗಳಲ್ಲಿ 2-3 ಪ್ರಕರಣಗಳಿವೆ. ಪ್ರಭು ವಿರುದ್ಧ ಸಹ ಪ್ರಕರಣಗಳಿವೆ. ಇಮ್ರಾನ್ ಹೊಸಬ್ಬನಾಗಿದ್ದಾನೆ. 2 ಸರಗಳ್ಳತನ ಪ್ರಕರಣದಲ್ಲಿ 1.5 ತೊಲೆ ಮತ್ತು 3.5 ತೊಲೆ ಬಂಗಾರದ ದೋಚಲಾಗಿತ್ತು. ಆರೋಪಿಗಳಲ್ಲಿ 2 ವಿದ್ಯಾರ್ಥಿಗಳಾಗಿದ್ದು ಒಬ್ಬ ಕೂಲಿ ಕೆಲಸ ಮಾಡುತ್ತಾನೆ. ಬೀದರ್ ನಗರದಲ್ಲಿ ಸರಗಳ್ಳತನ ಪ್ರಕರಣಗಳು ಒಂದಿಲ್ಲ ಒಂದು ಏರಿಯಾದಲ್ಲಿ ಬೆಳಕಿಗೆ ಬರುತ್ತಿವೆ. ವಿಳಾಸ ಕೇಳಿ ನೆಪದಲ್ಲಿ ಆರೋಪಿಗಳು ಮಹಿಳೆಯರ ಮೈ ಮೇಲಿನ ಚಿನ್ನ ದೋಚಿ ಪರಾರಿಯಾಗುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಬೀದರ್ ನಗರದ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ. ವಿಶ್ವಾಸ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಬೀದರ್ನ ಶ್ರೀ ಆಸ್ಪತ್ರೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆ. ಬೀದರ್ನಲ್ಲಿ ಹಜರತ್ ಮುಲ್ತಾನಿ ಬಾಬಾರ ಉರುಸ್ ಕಾರ್ಯಕ್ರಮ. ಸರಗಳ್ಳತನ ಪ್ರಕರಣ ಭೇದಿಸಿದ ನ್ಯೂಟೌನ್ ಪೊಲೀಸರು 3 ಆರೋಪಿಗಳ ಬಂಧನ. ಇದುವರೆಗೆ ಸುದ್ದಿ ಕೊಟ್ಟಿದ್ದು ನಾನು ನಂದಿನಿ. ನಾಳಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.